ರಾಮವ್ರೆ, ಅವ್ರು ಕರೆದಾಗ ನೀವು ಹೋಗಲೇಬಾರ್ದಿತ್ತು. ನನಗೆ ಗೊತ್ತಿತ್ತು ಹೀಗೇನಾದರೂ ಒಂದು ಆಗುತ್ತೆ ಅಂತ. ಅವ್ರಿಗೇನೋ ಹೇಳ್ತಾರೆ ಅಂತ ನೀವು ನಮ್ಮರೆ ಮಾವಯ್ಯ ಬೇಕು ಅಂತ ಹಿಂಗೆ ಮಾಡ್ತಾವ್ರೆ. ನೀವೇನಾರ ಬರಲಿಲ್ಲ ಅಂದಿದ್ರೆ. ರಾಮವ್ರೆ, ನೀವಿಲ್ಲಿ ಬಂದರೆ ಅಪ್ಸೆಟ್ ಆಗ್ತೀರಾ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಬೇಡ ಅಂದೆ. ಈಗ ನೋಡಿ, ಸರಿ ಬನ್ನಿ ನಾವಿಲ್ಲಿಂದ ಹೊರಟೋಗೋಣ. ನಿಮ್ಮನ್ನ ನನ್ನಿಂದ ಆ ರೀತಿ ನೋಡೋಕ್ಕಾಗ್ತಾಯಿಲ್ಲ. ಬನ್ನಿ. ನಮ್ಮರೆ ಏನು ಮಾತಾಡ್ತಾ ಇದ್ದೀರಾ? ಆಗಲೇ ಹೇಳಲಿಲ್ವಾ? ನಾವು ಈಗಿನ್ನೂ ಬಂದ್ಬಿಟ್ಟು ಹಂಗೆ ಹೊಂಟೋಗ್ಬಿಟ್ರೆ ಎಲ್ಲರೂ ಏನು ಅನ್ಕೋತಾರೆ ಹೇಳಿ? ಅದಕ್ಕೆ ನೀವೆಲ್ಲದು ನೋವು ಅನ್ಭವಿಸ್ತೀರಾ? ನಮ್ಮರೆ ಮಾತು ಕೊಟ್ಟಾಗೈತೆ, ಏಟೇ ಕಷ್ಟ ಆದ್ರೂ ಅದನ್ನ ನಡೆಸ್ಕೊಡ್ಲೇಬೇಕು. ಸರಿ ಬನ್ನಿ, ಬಾಸ್ನ ಕರ್ಕೊಂಡು ಬಂದು ಕಿಚ್ಚಾಯಿಸಿದ್ಮೇಲೆ ನಾವಿಲ್ಲಿಂದ ಹೊರಟೋಗೋಣ. ಸರಿ. ರಾಮ ಇಲ್ರಲ್ಲ, ಕರೀಲ ಅವನ. ಮೊದಲು ಕಿಚ್ಚಾಯಿಸೋದು ಯಾರು? ಏನ್ ಮಾತು ಕೇಳ್ತಾ ಇದ್ಯಾ? ಇನ್ಯಾರು ಮೊದಲು ಕಿಚ್ಚಾಯಿಸೋದು? ನಮ್ಮ ರಾಮನಯ್ಯ. ಎಲ್ಲೋ ರಾಮನೇ ಪತಿ ಎಲ್ಲ ಕರ್ಕೊಂಬರ್ರು ಅಂತ ಹೇಳಲಿಲ್ವಾ ನಿಮಗೆ? ರಾಮನೇ ಬಂದ. ರಮ ನೋಡು, ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನೀನು ರೆಡಿ ಅಂದರೆ ಹೂ ಅಂದರೆ ಸಾಕು, ಕಿಚ್ಚಾಯಿಸೋದೇಯ ಶುರು ಮಾಡೋದೇಯ. ಏನು ಮಾಡೋಣ? ನಿಮ್ಗೆ ಇಷ್ಟ ಇಲ್ಲ ಅಂತ ನಾವು ಹೊರಟೋಗೋಣ ಬನ್ನಿ. ಇಲ್ಲ ಇಲ್ಲ, ಭಾಷೆ ಮೊದಲು ಕಿಚ್ಚಾಯಬೇಕು, ಹಂಗಂತ ನಾನು ಆಗಲೇ ಮಾತು ಕೊಟ್ಟಾಗೈತೆ. ರಮ ಏನು ಯೋಚನೆ ಮಾಡ್ತಾ ಇದ್ದೀಯಾ? ನೋಡು, ಸಾಹೇಬ್ರತಾವ, ದೊಡ್ಡ ಮನೆ ಇರ್ತಾವ, ಎಲ್ಲ ಒಪ್ಪಿಗೆ ತಗೊಂಡಿದ್ದೀವಿ. ನೀನು ಹೂ ಅಂದರೆ ಸಾಕು, ಯಾವ ಅಡ್ಡಿ ಆತಂಕ ಇಲ್ಲ, ಕಿಚ್ಚಾಯಿಸೋದಯ್ಯ. ಯಾಕೆ ಏನು ಯೋಚನೆ? ಸಾಹೇಬ್ರೆ, ದೇವರಂಗೆ ಒಳ್ಳೆ ಸಮಯಕ್ಕೆ ಬಂದ್ರಿ ನೋಡಿ. ನಿಮ್ಮ ಬಾಯಿಂದ ಒಂದು ಮಾತು ಹೇಳಿದ್ರೆ ಸಾಕು, ನಮ್ಮೆಲ್ರಿಗೂ ಸಮಾಧಾನ ಆಯ್ತದೆ. ಕಿಚ್ಚಾಯಿಸ್ಬಿಡಮ್ಮ. ಊರವ್ರ ಎಲ್ಲರ ಅಭಿಪ್ರಾಯ ಏನಾಯ್ತು? ನಂದು ಅದೇ ಅಭಿಪ್ರಾಯ. ಮತ್ತೆ ಹಂಗಾರೆ ಸರಿ, ಇನ್ನೇನು ಯೋಚನೆ ಮಾಡೋದು? ಶುರು ಮಾಡ್ಕೊಂಬಿಡಮ್ಮ. ಹೌದು, ಬಾಸ್ ಎಲ್ರಲ್ಲ ಕಟ್ಟಾಕಿದ್ದೀವಿ. ಕರ್ಕೊಂಬೋಗೋ ಬಿರ್ನ, ಹೋಗ್ರಿ. ಎಲ್ಲಿ ಹೋದ್ಲು ಈ ಮುದುಕಿ? ಅಪ್ಪಯ್ಯ, ಏನಾಯ್ತು? ಪ್ಲಾನ್ ಸಕ್ಸಸ್? ಸೂಪರ್ ಅಪ್ಪಯ್ಯ. ತಗೊಳ್ಳಿ ಅಪ್ಪಯ್ಯ, ಬಾಸ್ಗೆ ಇಂಜೆಕ್ಷನ್ ಕೊಟ್ಟಿದ್ದಾಯ್ತು. ಇದನ್ನು ನೀವು ಮಾವ ಹಿಂಗೆ ಸ್ಪ್ರೇ ಮಾಡಿದ್ರೆ ಸಾಕು. ನಿನ್ನ ಅಪ್ಪಯ್ಯನ ವಹಿಸ್ಕೊಂಡು ನನ್ನ ಮೇಲೆ ಕೈ ಮಾಡ್ತೀಯೇನೋ? ಇವತ್ತು ನಿನ್ನ ಕಣ್ಣು ಮುಂದೆನೇ ಅವನ ಕಥೆ ಮುಗಿಸ್ತೀನಿ, ನೋಡ್ತಾ ಇರು.